ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಈ ಒಂದು ಆಯುರ್ವೇದ ಪದ್ಧತಿ ನಮ್ಮ ಭಾರತ ಭೂಮಿಯಲ್ಲಿ ವೇದಗಳ ಕಾಲದಿಂದನೂ ಇದೆ. ಹೌದು, ಈ ಆಯುರ್ವೇದ ಹೇಗಪ್ಪ ಹುಡ್ಕೋತು ಅಂತ ಹೇಳಿದ್ರೆ, ಮನುಷ್ಯ ಮೊದಲಿಗೆ ಒಂದು ಪ್ರಕೃತಿ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಪ್ರಕೃತಿಯ ಒಡದಲ್ಲಿ ಅವನು ಬದುಕಿದ್ದ. ಆವಾಗಲೇ ಒಂದು ಆಯುರ್ವೇದ ಪದ್ಧತಿ ಅನ್ನೋದು ಹುಡ್ಕೋತು. ಬಂಧುಗಳೇ, ಈ ಒಂದು ಆಯುರ್ವೇದ ಪದ್ಧತಿಯಿಂದ ವಾಸಿ ಆಗದಿರೋ ಕಾಯಿಲೆನೇ ಇಲ್ಲ. ನೋಡಿ, ನಾನು ನಿಮಗೆ ತೋರ್ತಿರುವ ಗಿಡ ಯಾವುದಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಅಶ್ವಗಂಧ ಅಂತ ಹೇಳ್ತೀವಿ. ಹೌದು, ಮತ್ತು ಇದನ್ನು ವಿಂಟಲ್ ಚೆರಿ ಅಂತಲೂ ಕೂಡ ಕರಿತೀವಿ. ಹೌದು, ಇದರಿಂದ ಏನಪ್ಪ ನಮಗೆ ಉಪಯೋಗ ಅಂತ ಹೇಳಿದ್ರೆ ತುಂಬಾ ಉಪಯೋಗ ಇದೆ. ಇದಂತೂ ಆಯುರ್ವೇದದಲ್ಲಿ ಇದನ್ನು ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ದೀವಿ ಅಶ್ವಗಂಧಕ್ಕೆ. ಬಂಧುಗಳೇ, ಇದು ಒತ್ತಡ ಮತ್ತು ಆತಂಕ ನಿವಾರಣೆ ಮಾಡೋಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಈಗಿನ ಜನ ಏನಪ್ಪ ಅಂದರೆ ತುಂಬಾ ಸ್ಟ್ರೆಸ್ಸಿಂದ, ಮಾನಸಿಕ ಒತ್ತಡದಿಂದ, ಆತಂಕದಿಂದ ಬದುಕನ್ನ ನಡೆಸ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಂತೂ ಇದು ತುಂಬ ಜೋರಾಗಿದೆ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಅಶ್ವಗಂಧ ಚೂರ್ಣವನ್ನು ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಒತ್ತಡ ಮತ್ತು ಆತಂಕ ನಿವಾರಣೆ ಆಗುತ್ತೆ. ಇದು ಏನಪ್ಪ ಅಂದರೆ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ. ಅಂದರೆ ಒತ್ತಡವನ್ನು ನಿವಾರಣೆ ಮಾಡೋಕ್ಕೆ ನಮ್ಮಲ್ಲಿ ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ನಿಯಂತ್ರಣ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮತ್ತು ವರ್ಕ್ ಪ್ರೆಜರು, ನೈಟ್ ಶಿಫ್ಟು, ಡೇ ಶಿಫ್ಟು ಅಂದ್ಕೊಂಡು ತುಂಬ ಜನ ನಿದ್ರೆನೂ ಕೂಡ ಸರಿಯಾಗಿ ಮಾಡ್ತಿಲ್ಲ. ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು. ಒಳ್ಳೆಯ ನೆಮ್ಮದಿಯ ನಿದ್ರೆ ಬರಬೇಕು ಅಂದರೆ ಅಶ್ವಗಂಧ ಚೂರ್ಣವನ್ನು ಹಾಲಲ್ಲಿ ಸ್ವಲ್ಪ ಬಿಸಿ ಹಾಲಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು, ಜೊತೆಗೆ ಜೇನುತುಪ್ಪ ಹಾಕ್ಕೊಂಡು ಮಲಗೋ ಮುನ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ಬಂಧುಗಳೇ, ಇದೊಂದು ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಇವಾಗಂತೂ ಒಂದು ಸ್ವಲ್ಪ ಬಿಸಿಲಲ್ಲಿದ್ದರೂ ಜ್ವರ ಬಂದ್ಬಿಡುತ್ತೆ, ಮಳೇಲಿ ನೆಂದರೂ ಜ್ವರ ಬಂದ್ಬಿಡುತ್ತೆ. ಹಾಗೆ ಅಂದರೆ ನಮ್ಮ ದೇಹ ಏನಾಗಿದೆ, ಇಮ್ಯುನಿಟಿ ಪವರ್ನ ಕಳ್ಕೊಬಿಟ್ಟಿದೆ. ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಮ್ಯುನಿಟಿ ಪವರ್ ರೈಸ್ ಆಗೋಕ್ಕೆ ಈ ಅಶ್ವಗಂಧ ಚೂರ್ಣವನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಒಂದು ಪುರುಷರಲ್ಲಿ ಇವಾಗಂತೂ ಅತಿ ಹೆಚ್ಚು ಸಮಸ್ಯೆ ಕಾಡ್ತಾ ಇರೋದು ಫಲವತ್ತತೆ, ಅಂದರೆ ಸ್ಪರ್ಮ್ ಲೆವೆಲು ತುಂಬಾ ಕಡಿಮೆ ಆಗ್ತಿದೆ. ಯಾಕಂದರೆ ಅವ್ರಿಗಾಗೋ ವರ್ಕ್ ಪ್ರೆಷರಿಂದ, ಸ್ಟ್ರೆಸ್ಸಿಂದ, ಆತಂಕದಿಂದ ಅವ್ರಿಗೆ ಟೆಸ್ಟ್ರೋಜನ್ ಲೆವೆಲ್ ಏನಾಗ್ತಿದೆ, ತುಂಬಾ ಕಡಿಮೆ ಆಗ್ತಿದೆ. ಅಂಥವ್ರಿಗಂತೂ ಇದೊಂಥರ ರಾಮಬಾಣ ಇದ್ದಂಗೆ ಅಶ್ವಗಂಧ. ಅಂಥವ್ರು ದಿನನಿತ್ಯ ಈ ಅಶ್ವಗಂಧ ಚೂರ್ಣವನ್ನು ಬಿಸಿ ಹಾಲಲ್ಲಿ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪುರುಷರ ವೀರ್ಯವೃದ್ಧಿ ಆಗುತ್ತೆ, ಸ್ಪರ್ಮ್ ಲೆವೆಲು ಇನ್ಕ್ರೀಸ್ ಆಗುತ್ತೆ. ಬಂಧುಗಳೇ, ನೋಡಿ, ಇಷ್ಟೆಲ್ಲ ಉಪಯೋಗ ಇದೆ. ಇದನ್ನು ದಿನನಿತ್ಯ ನಾವು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಒಂದು ನವಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ, ದೇಹ ಚೆನ್ನಾಗೇ ಒಂಥರ ಕುದುರೆ ಥರ ಆಗಿಬಿಡುತ್ತೆ. ನೋಡಿ ಬಂಧುಗಳೇ, ದಯವಿಟ್ಟು ಅಶ್ವಗಂಧ ಸಿಕ್ಕಿದಾಗ ಅದನ್ನು ಚೂರ್ಣನ ದಯಮಾಡಿ ಸೇವನೆ ಮಾಡಿ. ಅದರಿಂದ ನಮಗೇನೆ ತುಂಬಾ ಆರೋಗ್ಯಕರ ಲಾಭಗಳಂತೂ ಜಾಸ್ತಿ ಇದೆ ಬಂಧುಗಳೇ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.